ಇವತ್ತು ಹೊರಗಡೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ದಾರಿಯಲ್ಲಿ ಹೇಳ್ತೀನಿ ಬನ್ನಿ. ಇವತ್ತು ನಂದು NT ಸ್ಕ್ಯಾನ್ ಇತ್ತು. ನಾನು ತೋರಿಸ್ಕೊಳ್ತಾ ಇದ್ದ ಕ್ಲಿನಿಕ್ ಅವ್ರದ್ದೇ ಇನ್ನೊಂದು ಬ್ರ್ಯಾಂಚಲ್ಲಿ ಅವ್ರದ್ದು NT ಸ್ಕ್ಯಾನ್ ಮತ್ತು ಬ್ಲಡ್ ಟೆಸ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೊರಟಿದ್ದೆ ನಾನು. ಅಲ್ಲಿಗೆ ಬಂದಾಯಿತು. ಇಲ್ಲಿ ನೋಡಿದ್ರೆ ಸುಮಾರಷ್ಟು ಕ್ಲಿನಿಕ್ಸ್ ಇದೆ. ಎಲ್ಲಿದೆ ಈಗ ಅನ್ನೋದು ನಮಗೆ ಬೇಕಾಗಿರೋ ಕ್ಲಿನಿಕ್ನ ನಾನು ಹುಡುಕ್ತಾ ಇದ್ದೀನಿ. ನೋಡಿ ಇಲ್ಲಿ ಸುಮಾರಷ್ಟು ಕ್ಲಿನಿಕ್ಸ್ ಇದೆ. ಇಲ್ಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನೋವಿನಾ ಮೆಡಿಕಲ್ ಸೆಂಟರ್ ಅಂತ ತುಂಬ ಫೇಮಸ್ ಇಲ್ಲಿ ಸಿಂಗಾಪುರಲ್ಲಿ. ಸುಮಾರಷ್ಟು ಕ್ಲಿನಿಕ್ ಒಳಗಡೆ ಇರೋದರಿಂದ ಎಲ್ಲಿ ಹುಡುಕಬೇಕು ಅನ್ನೋದು ಗೊತ್ತಾಗ್ದಲೇ ಹುಡುಕ್ಕೊತ ಹೋಗ್ತಾ ಇದ್ದೆ. ಫೈನಲಿ ನಾನು ಹುಡ್ಕೊಂಡಾಯಿತು. ನೋಡಿದ್ರೆ ಕ್ಲೋಸ್ ಆಗಿತ್ತು. ಲಂಚ್ ಟೈಮ್ ಅವ್ರದ್ದು. ಸೊ ಹಾಗಾಗಿ ವೇಟ್ ಮಾಡಬೇಕಾಗಿತ್ತು. ಓಡಾಡಿಕೊಂಡು ಎಲ್ಲ ಕ್ಲಿನಿಕ್ಗಳನ್ನೂ ನೋಡ್ಕೊಂಡು ಬರ್ತಾ ಇದ್ದೆ. ನಾನು ತೋರಿಸ್ಕೊಳ್ತಾ ಇರೋದು ಇವ್ರದ್ದೇ ಕ್ಲಿನಿಕ್ಕೆ. ಬಟ್ ಅಲ್ಲಿ ಇಷ್ಟು ಫೆಸಿಲಿಟಿ ಇಲ್ಲ ಅಲ್ಟ್ರಾಸೌಂಡ್ದೆಲ್ಲ. ಸೊ ಹಾಗಾಗಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಯೂಶ್ವಲಿ NT ಸ್ಕ್ಯಾನ್ ಅಥವಾ ಏನೇನಿದೆ ಟೆಸ್ಟ್ಗಳೆಲ್ಲ ಅವರು ಇಲ್ಲೇ ಮಾಡಲಿಕ್ಕೆ ಹೇಳ್ತಾರೆ, ಇಲ್ಲೇ ಬರಲಿಕ್ಕೆ ಹೇಳ್ತಾರೆ. ನನಗೆ ಸಿಕ್ಕಿದ ನಂಬರ್ 114. ನನಗಿನ್ನ ಮುಂಚೆ ಒಂದಿಬ್ಬರು 3 ಜನ ಪೇಷಂಟ್ಸ್ ಇದ್ದರು. ಸೊ ಹಾಗಾಗಿ ಮತ್ತೆ 20 ಮಿನಿಟ್ಸ್ ವೆಯ್ಟ್ ಮಾಡೋ ಹಾಗಾಯಿತು. ಹಾಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ. ನಾನಿದ್ದು 11th ಫ್ಲೋರ್. 11th ಫ್ಲೋರಿಂದ ನೋಡಿ ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೌಂಟ್ ಎಲಿಜಬೆತ್ ನೋವಿನಾ ಸಿಂಗಾಪುರಲ್ಲಿ ತುಂಬ ಫೇಮಸ್ ಹಾಸ್ಪಿಟ್ಲ್ ಇದು. ಹಾಗೆಯೇ NT ಸ್ಕ್ಯಾನಲ್ಲಿ ನಾವು ಏನೇನೆಲ್ಲ ನೋಡ್ಬೋದು ಅನ್ನೋದನ್ನು ಈ ಪ್ಯಾಂಪ್ಲೆಟ್ ಮೂಲಕ ನೋಡ್ತಾ ಕೂತಿದ್ದೆ. ಎಷ್ಟೆಷ್ಟು ವೀಕ್ಸಿಗೆ ಟೆಸ್ಟ್ಗಳು ಬರುತ್ತೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಫೀಟಲ್ ಡೆವಲಪ್ಮೆಂಟ್ ಎಲ್ಲ ಹೇಗಿರುತ್ತೆ ಅನ್ನೋದು. ಸೊ ಈ ಫೀಟಲ್ ಡೆವಲಪ್ಮೆಂಟಂದು ಇವ್ರದ್ದೇ ಒಂದು ಹಾಸ್ಪಿಟಲ್ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಅಲ್ಟ್ರಾಗ್ರಾಮ್ ತೋರಿಸ್ತಾ ಇದ್ದೀನಿ. ಅಲ್ಟ್ರಾಗ್ರಾಮ್ ಅನ್ನೋದು ಒಂದು ಆ್ಯಪು. ಅದರಲ್ಲಿ ಬೇಬಿದು ಸ್ಕ್ಯಾನಿಂಗ್ ಮಾಡಿರ್ತಾರಲ್ಲ ಅದರ ಇಮೇಜಸ್ ಎಲ್ಲ ಸ್ಟೋರ್ ಆಗಿರುತ್ತೆ. ನಮ್ಗೆ ಹಾಗೆ ಬೇಕಾಗಿರೋ ನೋಡ್ಕೋಬೋದು, ಡೌನ್ಲೋಡ್ ಬೇಕಾದರೂ ಮಾಡ್ಕೋಬೋದು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡೋಣ ಅನ್ನೋ ಟೈಮಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಜೋರಾಗಿ. ಹಾಗೆ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದಾಯಿತು.